ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನಿಮ್ಮ ಏಪ್ರಿಲ್ ತಿಂಗಳು ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಇವತ್ತು. ಹೋಲಿ ರೆಮಿಡೀಸ್ದು ಲೈವ್ ಬಂದಿದ್ನಲ್ವಾ, ಅದರಲ್ಲಿ ನನಗೆ ಒಬ್ಬರು ಸಕ್ಸಸ್ ಸ್ಟೋರಿನ ಶೇರ್ ಮಾಡಿದ್ದಾರೆ. ಅವ್ರು ನನ್ನ ಜೊತೆ ಮ್ಯಾನಿಫೆಸ್ಟ್ ಮಾಡಿದ್ದಕ್ಕೆ ಅವರಿಗೆ ಹಣ ಬಂದಿದೆ ಅಂತ ಹೇಳಿದ್ದಾರೆ. ಅದನ್ನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀನಿ. ದಯವಿಟ್ಟು ಯಾರಾದರೂ ಹೋಳಿದ ಲೈವ್ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಏಪ್ರಿಲ್ ತಿಂಗಳನ್ನ ಫಸ್ಟಿಗೆ ನಾವು ಡಿಕ್ಲೇರ್ ಮಾಡಿಬಿಡೋಣ. ನಾನಂತೂ ಅಚೀವ್ಮೆಂಟ್ ಏಪ್ರಿಲ್ ಅಂತ ಡಿಕ್ಲೇರ್ ಮಾಡ್ಕೋತಾ ಇದ್ದೀನಿ. ಸೊ ನೀವೇನು ಡಿಕ್ಲೇರ್ ಮಾಡ್ಕೋತೀರಾ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಓಕೆ, ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಇಲ್ಲಿ ಸಾಯಿಬಾಬಾ ಕಾರ್ಡ್ಸ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು 4 ಸೆಕ್ಷನ್ ಆಗಿ ಮಾಡಿದ್ದೀನಿ. ಹೇಳ್ತೀನಿ ಯಾಕೆ ಅಂತ ಹೇಳಿ. ಬಿಕಾಸ್ ಏಪ್ರಿಲ್ ಅಲ್ಲಿ ಆ್ಯಂಡ್ ಮಾರ್ಚ್ ಎಂಡ್ ಮತ್ತು ಏಪ್ರಿಲಲ್ಲಿ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಎಲ್ಲ ಬರೀತಾ ಇದ್ದಾರೆ. ತುಂಬ ಜನ ಎಕ್ಸಾಮ್ ಬರೀತಾ ಇದ್ದಾರೆ. ಸೊ ಎಕ್ಸಾಮ್ ಮತ್ತು ಎಜುಕೇಷನಲ್ ಪರ್ಪಸ್ಸಿಗೆ ಅಂತ ಈ ಕಾರ್ಡ್ಸ್ನ ತೆಗ್ದಿದ್ದೀನಿ. ಒಂದು ಟ್ಯಾರೋ, ಒಂದು ಏಂಜಲ್ ಮೆಸೇಜ್ ಆ್ಯಂಡ್ ಎಲ್ಲದಕ್ಕೂ ಸೇರಿ ಸೆಲ್ಫ್ ಕಾರ್ಡ್ ಮತ್ತು ಬುಕ್ ಆಫ್ ಆನ್ಸರ್ಸ್ ಕೂಡ ಇಟ್ಟಿದ್ದೀನಿ. ಬಿಕಾಸ್ ನಮಗೆಲ್ಲರೂ ತಿಳಿದಿರೋ ಹಾಗೆ ಈ ಮಂತು ಸೇಂಟ್ ಎಕ್ಸ್ಪೆಡೈಟ್ ಫೀಸ್ಟ್ ಬರುತ್ತೆ. ದಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ವರ್ಷದಲ್ಲಿ ಒಂದೇ ಸಲ ಬರೋದು. ಸೊ ಯಾರಿನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ವಿಶ್ ಫುಲ್ಫಿಲ್ಮೆಂಟ್ಗೆ, ನನಗೆ ನೀವು ವಾಟ್ಸಪ್ ಮಾಡಬಹುದು. ನಾನು ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡೇ. ಸೇಂಟ್ ಎಕ್ಸ್ಪೆಡೈಟ್ ಅವ್ರ ಕೈಯಲ್ಲಿ ಆಗದೆ ಇರೋಂತಹದ್ದು ಯಾವುದೂ ಇಲ್ಲ. ಸೊ ನಿಮ್ಮ ವಿಶ್ ಲೈಕ್ ಕರೆಕ್ಟಾಗಿರಬೇಕು. ಅದು ಇನ್ನೊಬ್ಬರಿಗೆ ಯಾರಿಗೂ ಹರ್ಟ್ ಆಗೋ ಥರ ಇರಬಾರ್ದು. ಯಾರಿಗೆ ಹಣ ಕೊಟ್ಬಿಟ್ಟು ವಿಶ್ ಫುಲ್ಫಿಲ್ಮೆಂಟ್ ರಿಚುವಲ್ ಮಾಡ್ಸೋಕ್ಕಾಗಲ್ಲ. ಎನಿ ಕೈಂಡ್ ಆಫ್ ವಿಶ್, ಓಕೆನಾ? ಇವ್ರಿಗೆ ಇದ್ದೇ ವಿಶ್ ಅದೇ ವಿಶ್ ಅಂತ ಏನೂ ಇಲ್ಲ. ನಿಮ್ದು ಎಂಥ ವಿಶ್ ಆಗಿದ್ರು ಸೇಂಟ್ ಎಕ್ಸ್ಪೆಡೈಟ್ ಅವರು ಹೆಲ್ಪ್ ಮಾಡ್ತಾರೆ. ಯಾರಿಗೆ ಹಣ ಕೊಟ್ಟು ಮಾಡ್ಸೋಕ್ಕಾಗಲ್ಲ, ನನ್ನದ್ರಲ್ಲಿ ವಿಡಿಯೋ ಇದೆ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಓಕೆ, ಸೊ ಬನ್ನಿ ಕ್ವಿಕ್ಕಾಗಿ ನೋಡೋಣ ಏನಿದೆ ಅಂತ ಹೇಳಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನಮ್ಮ ಪೆಂಡುಲಮ್ ರೀಡಿಂಗ್ ಕೂಡ ಇದೆ ಇವತ್ತು. ಬನ್ನಿ, ಏಪ್ರಿಲ್ ತಿಂಗಳು ಹೇಗಿದೆ ಲೆಟ್ಸ್ ಸಿ. ಸೊ ಫಸ್ಟ್ ನಾನು ಇಲ್ಲಿ ಎಜುಕೇಷನ್ ಅಥವಾ ಯಾರು ಎಕ್ಸಾಮ್ಸ್ ಬರೀತಾ ಇದ್ದೀರಾ ಅವರಿಗೆ ಚೆಕ್ ಮಾಡಿಬಿಡೋಣ. ಓಕೆ, ಎಸ್. ಸೊ ಫಸ್ಟ್ ಸಾಯಿಬಾಬಾ ಅವ್ರ ಕಾರ್ಡನ್ನು ತೊಗೊಳ್ಳೋಣ. ಸಾಯಿಬಾಬಾ ಅವ್ರು ಏನು ಹೇಳ್ತಾರೆ? ಸರೆಂಡರ್, ಗ್ರೇಸ್ಫುಲಿ ಸರೆಂಡರ್ ಟು ಯುವರ್ ಮಾಸ್ಟರ್ ಆ್ಯಂಡ್ ಏಂಜಲ್ಸ್, ಲೆಟ್ ದೆಮ್ ಡೀಲ್ ವಿತ್ ಕರೆಂಟ್ ಸಿಚುವೇಶನ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಟ್ಯಾರೋದಲ್ಲಿ ಏನಿದೆ ನೋಡೋಣ. ಜಡ್ಜ್ಮೆಂಟ್, ಓಕೆ, ನೈಸ್. ಏಂಜಲ್ ಬ್ಲೆಸ್ಸಿಂಗ್ಸ್, ಎಸ್ ಅಂತ ಬಂದಿದೆ. ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಆದಂತಹ ಕಾರ್ಡ್ಸು. ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಇಲ್ಲಿ ನೀವು ನಿಮ್ಮದು ಏನು ಎಫರ್ಟ್ ಹಾಕಿ ನೀವೇನು ಎಕ್ಸಾಮ್ ಬರಿತಾ ಇದ್ದೀರಾ ಅಥವಾ ಎಷ್ಟು ವರ್ಕ್ ಮಾಡಿದ್ರೂ ಕೂಡ ನಿಮ್ಗೆಲ್ಲೋ ಒಂದು ಕಡೆ ಎಕ್ಸಾಮ್ಸ್ ಅಷ್ಟು ಚೆನ್ನಾಗಾಗಿಲ್ಲ, ಸರಿ ಹೋಗಿಲ್ಲ, ನಾನು ಅಂದ್ಕೊಂಡಂಗೆ ಆಗಲಿಲ್ಲ ಅಂತ ನೀವೇನು ಅನ್ಕೋತಾ ಇದ್ದೀರಲ್ಲ, ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಓಕೆ, ಅಬ್ಸಲ್ಯೂಟ್ಲಿ ರಾಂಗ್. ನಿಮ್ಮ ಜೊತೆ ಸಾಯಿಬಾಬಾ ಅವರಿದ್ದಾರೆ, ಏಂಜಲ್ಸ್ ಇದ್ದಾರೆ, ಯೂನಿವರ್ಸ್ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಅವರು ನಿಮಗೆ ನ್ಯಾಯ ಕೊಡಿಸ್ತಾರೆ. ಜಡ್ಜ್ಮೆಂಟ್ ಅಂತ ಬಂದರೆ, ಜಡ್ಜ್ಮೆಂಟ್ ಕಾರ್ಡ್ ಬಂದರೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಅ ಬಿಗ್ ಎಸ್. ಸೊ ಇಲ್ಲಿ ಏಂಜಲ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಬಿಗ್ ಎಸ್ ಅಂತ. ಸೊ ಡೋಂಟ್ ವರಿ, ನೀವು ಒಳ್ಳೆ ಸ್ಕೋರ್ ಮಾಡ್ತೀರಾ ಈ ಸಲ. ಈ ಏಪ್ರಿಲ್ ತಿಂಗಳಲ್ಲಿ ಬರೆಯುವಂತಹ ಎಲ್ಲ ಎಕ್ಸಾಮ್ಸು ಕೂಡ ಸಖತ್ ಸೂಪರ್ ಆಗಿರುತ್ತೆ. ಎಕ್ಸಾಮ್ಸು ಪೇಪರ್ಸು ಕೂಡ ಈಸಿ ಇರುತ್ತೆ. ಜಸ್ಟ್ ಸರೆಂಡರ್ ಆಗಿ, ಸಾಯಿಬಾಬಾ ಅವರಿಗೆ ಸರೆಂಡರ್ ಆಗಿ. ಸೊ ಎಕ್ಸಾಮ್ ಬರೆಯೋಕ್ಕೂ ಮುಂಚೆ ಬಾಬಾರಲ್ಲಿ ಪ್ರೇರಣೆ ಮಾಡ್ಕೊಳ್ಳಿ. ಇವತ್ತು ಪೇಪರ್ ಈಸಿಯಾಗಿ ಬಂದಿರಲಿ, ನನಗೆಲ್ಲ ಆನ್ಸರ್ಸ್ಗಳು ನೆನಪಾಗಲಿ, ನಾನು ಓದ್ಕೊಂಡ್ಬಂದಿರೋದು ಎಲ್ಲದೂ ಬರಲಿ ಅಂತೆಲ್ಲ ಪ್ರೇ ಮಾಡ್ಕೊಳ್ಳಿ. ಆ್ಯಂಡ್ ಎಜುಕೇಷನ್ ಪ್ಲೇಲಿಸ್ಟನ್ನು ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಈ ವಿಡಿಯೋ ಎಂಡಲ್ಲಿ ಎಜುಕೇಷನ್ ಪ್ಲೇಲಿಸ್ಟನ್ನು ಹಾಕ್ತೀನಿ, ಯೂಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಜಸ್ ಸರೆಂಡರ್ ಯುವರ್ ಸೆಲ್ಫ್ ಟು ದ ಯೂನಿವರ್ಸ್. ನಾನೇ ಸರಿಯಾಗಿ ಬರ್ತಿಲ್ಲ, ಇನ್ನು ಅವ್ರೇನು ಹೆಲ್ಪ್ ಮಾಡ್ತಾರೆ ನನಗೆ, ಆ ಥರ ಎಲ್ಲ ಏನು ಅಂದ್ಕೊಬೇಡಿ. ಅವ್ರ ಹೆಲ್ಪನ್ನು ತೊಗೊಳ್ಳಿ. ನಿಮಗೆ ಯು ಡೋಂಟ್ ನೋ ಹೆಂಗೆ ಬೇಕಿದ್ರೂ ಆನ್ಸರ್ ನೆನಪಾಗ್ಬೋದು. ಯಾವುದಾದ್ರೂ ಒಂದು ಟೈಮಲ್ಲಿ ನೀವು ಕ್ಲಾಸಲ್ಲಿ ಎಲ್ಲೋ ಕೇಳಿರ್ತೀರ, ಬಟ್ ಓದಿರೋದಿಲ್ಲ, ಮಿಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಬಟ್ ಸಾಯಿಬಾಬಾ, ಯೂನಿವರ್ಸ್, ಏಂಜಲ್ಸ್ ಅವರೆಲ್ಲರ ಕಡೆಯಿಂದ ನೀವು ಸಹಾಯನ ತೊಗೊಂಡಾಗ ಅದು ಎಲ್ಲೋ ಓದಿದ್ದು ನಿಮಗೆ ತಕ್ಷಣಕ್ಕೆ ನೆನಪಾಗೋದು. ಯು ನೆವರ್ ನೋ ಮಿರಾಕಲ್ಸ್ ಹೇಗಾಗುತ್ತೆ ಅಂತ. ಓಕೆ, ಸೊ ಡೋಂಟ್ ಮಿಸ್ ಔಟ್ ಗೈಸ್, ಪ್ಲೀಸ್. ದಯವಿಟ್ಟು ಸರೆಂಡರ್ ಆಗಿ ದಿನ ಪ್ರೇಯರ್ನ ಮಾಡ್ಕೊಳ್ಳಿ. ಆದಷ್ಟು ಉಲ್ಫ್ಗೆ ಪ್ರೇ ಮಾಡ್ಕೊಳ್ಳಿ ಹೋಗೋಕ್ಕೂ ಮುಂಚೆ. ನಾನು ತುಂಬ ಡೀಟೇಲಾಗಿ ವೀಡಿಯೋ ಮಾಡಿದ್ದೀನಿ ಎಜುಕೇಷನ್ ರಿಲೇಟೆಡು. ದಯವಿಟ್ಟು ಅದನ್ನು ಚೆಕ್ ಮಾಡಿ. ಯಾರಿಗಾದರೂ ಎಜುಕೇಷನ್ ರಿಲೇಟೆಡ್ ಏನಾದರೂ ಒಂದು ಸ್ವಿಚ್ ಬೇಕು ಅಂತ ಕೇಳಿದ್ರೆ ಅಥವಾ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಬಟ್ ಎವ್ರಿಥಿಂಗ್ ಐ ಹ್ಯಾವ್ ಕವರ್ಡ್ ಇನ್ ಪ್ಲೇ ಲಿಸ್ಟ್. ಥ್ಯಾಂಕ್ ಯು.
ನಿಮ್ಮೆಲ್ಲರಿಗೂ ನಿಮ್ಮೆಲ್ಲ ಎಕ್ಸಾಮ್ಸ್ಗೂ ಆಲ್ ದಿ ಬೆಸ್ಟ್. ಎಲ್ಲ ಚೆನ್ನಾಗಾಗಲಿ, ಒಳ್ಳೆ ರಿಸಲ್ಟ್ ಬರಲಿ. ಡ್ರಾಯಿಂಗ್ ಟೆಕ್ನಿಕ್ ಇದೆ, ದಯವಿಟ್ಟು ಡ್ರಾಯಿಂಗ್ ಟೆಕ್ನಿಕ್ನ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋ ಥರದ್ದು ಮಾರ್ಕ್ಸ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಓಕೆ, ಕಮಿಂಗ್ ಬ್ಯಾಕ್ ಟು ದ ರಿಲೇಷನ್ಶಿಪ್ ಅಂತ ಬಂದಾಗ ನೋಡೋಣ ಏನು ಬರುತ್ತೆ ಕಾರ್ಡ್ಸ್ ಅಂತ ಹೇಳಿ. ಸೊ ಫಸ್ಟ್ ನಾನು ಇಲ್ಲಿ ಏಂಜಲ್ ಮೆಸೇಜನ್ನ ನೋಡೋಣ. ನಿಮ್ಮ ಈ ಏಪ್ರಿಲ್ ತಿಂಗಳು ವೈಬ್ರೇಷನ್ ಹೇಗಿದೆ ರಿಲೇಷನ್ಶಿಪ್ಪಲ್ಲಿ ಅಂತ. ಕಾಂಪ್ರಮೈಸ್, ದ ಟವರ್. ಓಕೆ, every relationship has a shelf life and ends one day. I don't know. April is not that great. ಯಾಕೆ ಅಂತ ಹೇಳಿದ್ರೆ ಟವರ್ ಕಾರ್ಡ್ ಬಂದಿದೆ. ಸೊ ದೇರ್ ಮೈಟ್ ಬಿ ಅ ಚಾನ್ಸಸ್ ಆಫ್ ಬ್ರೇಕಪ್, ಜಗಳ, ರೀಕನ್ಸಿಲೇಷನ್. ಯಾರಾದರೂ ವೆಯ್ಟ್ ಮಾಡ್ತಾಯಿದ್ರೆ ಅದು ಇನ್ನೂ ಒಂದು ಸ್ವಲ್ಪ ಹಾಳಾಗೋ ಥರ ಇದೆ. ಕಾಂಪ್ರಮೈಸ್ ಅಂತ ಬಂದಿರೋದು ನೋಡಿದ್ರೆ ಪ್ರಾಬಬಲಿ ಇಲ್ಲಿ ಮಾತು ತುಂಬ ಬೆಳೆದು ಜಗಳ ಆಗ್ತಿದೆ ಅನಿಸುತ್ತೆ. ಓಕೆ, ಇದು ಒಂದು ಜನರಲ್ ರೀಡಿಂಗ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಮಾತು ಬೆಳೆದು ತುಂಬ ಜಗಳ ಆಗ್ತಿದೆ ಅನಿಸುತ್ತೆ. ಸೊ ಆದಷ್ಟು ನೀವೇ ಸೈಲೆಂಟಾಗಿರೋಕ್ಕೆ ಟ್ರೈ ಮಾಡಿ. ಬಟ್ ಅನ್ಫಾರ್ಚುನೇಟ್ಲಿ ಬಾಬಾ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಎವ್ರಿ ರಿಲೇಷನ್ಶಿಪ್ ಹ್ಯಾಸ್ ಅ ಸೆಲ್ಫ್ ಲೈಫ್ ಆ್ಯಂಡ್ ಎಂಡ್ಸ್ ಒನ್ ಡೇ ಅಂತ ಹೇಳ್ತಿದ್ದಾರೆ. ಆದರೆ ಅದೇ ಯಾವುದೇ ಒಂದು ರಿಲೇಷನ್ಶಿಪ್ ಆಗಲಿ ಅದು ಲೈಫ್ ಲಾಂಗ್ ಇರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಅದ್ರದ್ದು ಋಣ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಆಲ್ಮೋಸ್ಟು. ಸೊ ಯಾಕೋ ಏಪ್ರಿಲ್ ಮಂತಲ್ಲಿ ಅಷ್ಟು ಸಪೋರ್ಟಿವ್ ಆಗಿ ಇಲ್ಲ ಕಾರ್ಡ್ಸ್ ಪ್ರಕಾರ. ಸೊ ಹಾಗಂತ ನಾವೇನು ಬಿಟ್ಕೊಡೋಕ್ಕಾಗಲ್ವಲ್ಲ. ಸೇಂಟ್ ಎಕ್ಸ್ಪರ್ಟ್ ಇದ್ದಾರೆ, ಅವ್ರನ್ನ ಕೇಳ್ಕೊಳ್ಳಿ ನಮ್ಮ ರಿಲೇಷನ್ಶಿಪ್ ಹೀಲ್ ಆಗಲಿ ಅಂತ. ಆ್ಯಂಡ್ 4 ಪೋರ್ಟಲ್ ಬರ್ತಿದೆ, ಅದನ್ನು ವೀಡಿಯೋ ಮಾಡ್ತೀನಿ. ಪೋರ್ಟಲಲ್ಲಿ ಬರೀರಿ. ಎಷ್ಟು ಜನಕ್ಕೆ ಪೋರ್ಟಲ್ ಹೆಲ್ಪ್ ಆಗಿಲ್ಲ ಹೇಳಿ. ನೀವು ಜಸ್ಟ್ ಕಮ್ಯುನಿಟಿ ಹೋಗಿ ನೋಡಿದ್ರೆ ಸಾಕು, ಅಲ್ಲಿ ಎಷ್ಟು ಪೋರ್ಟಲಿಂದು ಸಕ್ಸಸ್ ಸ್ಟೋರೀಸ್ ಇದೆ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪೋರ್ಟಲ್ದು ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡ್ತೀನಿ, ಅಲ್ಲಿ ನೀವು ಪೋರ್ಟಲ್ಸ್ನ ಚೆಕ್ ಮಾಡ್ಕೋಬಹುದು. ಆ್ಯಂಡ್ ದೇರ್ ಆರ್ ವೇಸ್ ಟು ಮ್ಯಾನಿಫೆಸ್ಟ್. ಸೊ ಸ್ಪೆಲ್ಗಳನ್ನು ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಕಾರ್ಡ್ಸಲ್ಲಿ ಯಾವಾಗಲೂ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಇಟ್ಸ್ ಎನ್ ಇಂಡಿಕೇಷನ್, ಈ ರೀತಿ ಇದೆ ಅಂತ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ ರೆಮಿಡೀಸ್ ಮಾಡಲ್ಲ. ನಾನು ಹೇಳ್ತೀನಿ ಕೇಳಿ, ಎಷ್ಟೋ ಜನ ರೆಮಿಡೀಸ್ ಮಾಡಲ್ಲ. ಇಲ್ಲಿ ಏನು ಬಂದಿರುತ್ತೆ ಅದಕ್ಕೇ ಬೇಜಾರಾಗ್ಬಿಟ್ಟು ಸುಮ್ಮನಾಗೋದು, ಇಲ್ಲ ಅಂತಂದರೆ ಇದನ್ನೇ ಒಂದು 10 ಸಲ ನೋಡೋದು, 10 ಜನದ ಹತ್ರ ಕೇಳ್ಕೊಂಡು ಬರೋದು. ಆ ರೀತಿ ಮಾಡಬೇಡಿ ಅಂತ ನಾನು ತುಂಬ ಜನಕ್ಕೆ ಹೇಳಿದ್ದೀನಿ. ಬಟ್ ಅವರು ಅದನ್ನೇ ಮಾಡ್ತಾರೆ. ಸೊ ಅವ್ರು ಯಾವಾಗಲೂ ಬೇಜಾರಲ್ಲೇ ದುಃಖದಲ್ಲೇ ಇರ್ತಾರೆ ಹೊರತು ಅವ್ರ ಲೈಫ್ ಹೀಲ್ ಆಗಲ್ಲ. ಓಕೆ, ಸೊ ಹೀಲ್ ಆಗಬೇಕು ಅಂದರೆ ಏನು ಮಾಡಬೇಕು? ಮೆಡಿಟೇಷನ್ ಮಾಡಬೇಕು, ಹೇಳಿದ ರೆಮಿಡೀಸ್ ಮಾಡಬೇಕು. ಹೇಳಿದ ರೆಮಿಡೀಸ್ ಜಸ್ಟ್ 15 ಡೇಸ್ 10 ಡೇಸಲ್ಲಿ ವರ್ಕ್ ಆಗು ಅಂದರೆ ಆಗಲ್ಲ. ನಿಮಗೆ ನಂಬಿಕೆ ಇರಬೇಕು, ನಿಮ್ಮಲ್ಲಿ ಆ ಪವರ್ ಇರಬೇಕು. ಓಕೆ, ಸೊ ನಿಮ್ಮಲ್ಲಿ ಆ ಶಕ್ತಿ ಇದ್ದರೆ ಮಾತ್ರ ನೀವೇನಾದ್ರೂ ಸೆಕೆಂಡ್ಸಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನೋ ವೇ. ಆ್ಯಂಡ್ ಯೂನಿವರ್ಸ್ ನಿಮ್ಮನ್ನು ಯಾರಿಂದನಾದರೂ ದೂರ ಮಾಡ್ತಿದ್ದಾರೆ ಅಂದರೆ ದ್ಯಾಟ್ ಇಸ್ ಫಾರ್ ಬೆಟರ್ ಲೈಫ್. ನಿಮಗೆ ಒಳ್ಳೆ ಜೀವನ ಸಿಗೋದಕ್ಕೋಸ್ಕರ ಯೂನಿವರ್ಸ್ ನಿಮ್ಮನ್ನು ಅವರಿಂದ ದೂರ ಮಾಡ್ತಿರ್ತಾರೆ. ಅದು ಎಲ್ಲರಿಗೂ ಅನ್ವಯಿಸೋದಿಲ್ಲ, ಕೆಲವರಿಗೆ ಸಿಚುವೇಶನ್ ಮ್ಯಾಟರ್ ಆಗಿರುತ್ತೆ. ಸೊ ನಿಮ್ಮ ಸಿಚುವೇಶನ್ ಏನು, ಹೇಗೆ ಅಂತ ಅದನ್ನು ನೀವೇ ನೋಡ್ಕೋಬೇಕು, ರಿಸಾಲ್ವ್ ಮಾಡ್ಕೋಬೇಕು. ಸೊ ಅದನ್ನು ನಿಮ್ಮ ಪ್ರಯತ್ನ ನೀವು ಪಡಿ. ಕಾಂಪ್ರಮೈಸ್ ಅಂತ ಇಲ್ಲಿ ಬಂದಿದೆ ಅಲ್ವಾ, ಕಾಂಪ್ರಮೈಸ್ ಆಗಿ ಅಂತಂದರೆ ಕಂಪ್ಲೀಟ್ ಸರೆಂಡರ್ ಆಗಿ ಅವ್ರಿಗೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಎಷ್ಟು ಕಾಂಪ್ರಮೈಸ್ ಆಗುತ್ತೆ ಅಷ್ಟಾಗಿ. ಕೆಲವ್ರು ಆಗ್ತಿರ್ತೀರ ಅಂತ, ಬಟ್ ನಿಮ್ಮ ಪ್ರಯತ್ನ ನೀವು ಪಡಿ, ಮ್ಯಾನಿಫೆಸ್ಟ್ ಮಾಡಿ, ಎಲ್ಲದನ್ನು ರಿಚುವಲ್ಸ್ಗಳನ್ನು ಮಾಡ್ಕೊಳ್ಳಿ. ಸೊ ಆಗಲಿಲ್ಲ ಅಂದರೆ ಅಟ್ ದ ಎಂಡ್ ಆಫ್ ದ ಡೇ ನೀವು ಸ್ಟ್ರಾಂಗ್ ಆಗಿ. ಓಕೆನಾ? ಓಕೆ, ನನಗೆ ಒಳ್ಳೆ ಲೈಫ್ ಇದೆ, ಐ ನೀಡ್ ಬೆಟರ್ ಲೈಫ್. ನಿಮ್ಮ ವ್ಯಾಲ್ಯೂನ ನೀವು ತಿಳ್ಕೊಳ್ಳಿ. ಸೊ ಅಗೇನ್ ನಿಮ್ಮ ವ್ಯಾಲ್ಯೂ ತಿಳ್ಕೊಬೇಕು, ಅವರಿಗೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ನಿಮಗೆ ಇಂಥದ್ದು ವಿಡಿಯೋ ಇಲ್ಲ ಅಂತ ಇಲ್ಲ, ಜಸ್ಟ್ ಯು ಹ್ಯಾವ್ ಟು ಗೋ ಆ್ಯಂಡ್ ಡಿಗ್ ಇಟ್ ಅಷ್ಟೇ. ಓಕೆ, ಸೊ ಏಪ್ರಿಲ್ ಮಂತಲ್ಲಿ ರಿಲೇಷನ್ಶಿಪ್ ನಾಟ್ ಸೋ ಗುಡ್. ಸೊ ಬೆಟರ್ ಜಸ್ಟ್ ಆಲ್ವೇಸ್ ಬಿ ಪಾಸಿಟಿವ್. ಆದಷ್ಟು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ, ಆವಾಗ ಡೆಫಿನೆಟ್ಲಿ ಚೇಂಜಸ್ ಬರುತ್ತೆ. ಟವರ್ ಕಾರ್ಡ್ ಇರೋದ್ರಿಂದ ನನಗೆ ಇಲ್ಲಿ ಇನ್ನೊಂದು ಏನಂತ ಅನಿಸ್ತಾ ಇದೆ ಅಂದರೆ ನಿಮ್ಮ ಮನಸ್ಸು ತುಂಬ ಕೆಟ್ಟು ಹೋಗ್ಬಿಟ್ಟಿದೆ ಈ ವಿಷಯದಲ್ಲಿ ಅಂತ ನನಗೆ ಭಾಳನೇ ಅನಿಸ್ತಾ ಇದೆ. ಸೊ ಮನಸ್ಸಿಗೆ ಭಾಳ ನೋವಾಗಿದೆ, ಮನಸ್ಸಿಗೆ ಭಾಳ ಕಿರಿಕಿರಿ ಇದೆ ಅಂತ ಐ ನೋ, ನನಗದು ಕಂಪ್ಲೀಟಾಗಿ ಅರ್ಥ ಆಗಿದೆ. ಸೊ ಯಾವಾಗಲೂ ಊಲ್ಫನ್ನು ಪ್ರೇ ಮಾಡ್ಕೊಳ್ಳಿ, ಏಂಜಲ್ಸ್ಗಳಿಗೆ ಪ್ರೇ ಮಾಡ್ಕೊಳ್ಳಿ, ಆದಷ್ಟು ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಇಸ್ ದ ಓನ್ಲಿ ವೇ ಯು ಕ್ಯಾನ್ ಹೀಲ್ ಯುವರ್ ಲೈಫ್. ಓಕೆ, ಎಸ್. ಸೊ ಬಿಸ್ನೆಸ್, ಜಾಬ್ ಆರ್ ಮನಿ ಅಂತ ಬಂದಾಗ ಏನಿದೆ ಏಪ್ರಿಲ್ ತಿಂಗಳಲ್ಲಿ ನೋಡೋಣ. ದೇರ್ ಇಸ್ ಸಮಥಿಂಗ್ ಬೆಟರ್. 10 of Swords,
Read the holy book. Turn your information into knowledge by practicing what you have learnt. ಓಕೆ ಸೊ ಇಲ್ಲಿ ಯಾಕೋ ನಮ್ಮದು ಈ ಸಲ ಜಾಬ್ ವಿಷಯದಲ್ಲೂ ಸ್ವಲ್ಪ ಕಷ್ಟ ಅಂತ ಬಂದಿದೆ. ಅಂದರೆ ನಿಮಗೆ ಇಲ್ಲಿ ಈ ಮಂತಲ್ಲಿ ಯಾರಾದರೂ ದುಡ್ಡು ಕೊಡಬೇಕಾಗಿರೋರು ಚೀಟ್ ಮಾಡುವಂತಹ ಒಂದು ಪ್ರೋಸೆಸ್ ಇದೆ. ಓಕೆ, ಜಸ್ಟ್ ಬಿ ಕೇರ್ಫುಲ್. ಚೀಟ್ ಮಾಡುವಂತಹ ಒಂದು ಪ್ರಾಬ್ಲಮ್ ಇದೆ. ಆ್ಯಂಡ್ ಜಾಬ್ ನೀವು ಅಂದ್ಕೊಂಡಿದ್ದೀರಾ ಇಂಟರ್ವ್ಯೂ ಎಲ್ಲ ಚೆನ್ನಾಗಾಗಿದೆ ಅಂತ, ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ ಅಂತ ನ್ಯೂಸ್ ಬರುವಂತಹ ಚಾನ್ಸಸ್ ಇದೆ. ಐ ಆಮ್ ಸೊ ಸಾರಿ. ನನಗೆ ಆ್ಯಕ್ಚುಲಿ ಈ ಥರ ಹೇಳೋಕ್ಕೇ ಇಷ್ಟ ಆಗಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಈ ರೀತಿ ಬಂದುಬಿಡುತ್ತೆ. ಅದನ್ನು ನಾನು ವಿಷಯ ಕನ್ವೆ ಮಾಡಲೇಬೇಕು. ಬಟ್ ಏಂಜಲ್ಸ್ ಹೇಳ್ತಿದ್ದಾರೆ ದೇರ್ ಇಸ್ ಸಮಥಿಂಗ್ ಬೆಟರ್. ಎಸ್, ನಿಮ್ಗೆ ಈ ರೀತಿ ಏನಾದರೂ ಆಯಿತು ಅಂತಂದರೆ ಡೋಂಟ್ ವರಿ, ದೇರ್ ಈಸ್ ಸಮಥಿಂಗ್ ಬೆಟರ್ ಕಮಿಂಗ್ ಅಪ್. ಓಕೆ, ನಮಗೆ ದುಡ್ಡಿಂದ ಮೋಸ ಆದರೆ ದೇರ್ ಇಸ್ ಸಮಥಿಂಗ್ ಬೆಟರ್ ಅಂದರೆ ಏನು ಮೇಡಮ್ ಅಂತ ನಿಮ್ಗೆ ಅನಿಸ್ಬೋದು. ನೋ ಹಾಗಲ್ಲ. ಬೆಟರ್ ವೇಯಲ್ಲಿ ನಿಮಗೆ ದುಡ್ಡು ಸಿಗುತ್ತೆ, ಅವ್ರ ಕಡೆಯಿಂದನೇ ಸಿಗುತ್ತೆ. ಡೋಂಟ್ ವರಿ, ಓಕೆನಾ. ಸೊ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಯಾರಾದರೂ ಜಾಬ್ದು ಗ್ರ್ಯಾಬೋವಾಯ್ ಕೋಡ್ಸ್ ಯೂಸ್ ಮಾಡಿಲ್ಲ ಅಂದರೆ ಯೂಸ್ ಮಾಡಿ. ಇಲ್ಲಿ ನಾನು ಪ್ರತಿ ಸಲ ಇವರು ಏನೇ ಹೇಳಿದ್ರು ಅದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ಫಸ್ಟ್ ಆಫ್ ಆಲ್ ಅದು ಯಾವುದು ಸ್ಪಾನ್ಸರ್ಡ್ ಅಲ್ಲ. ಸೊ ನನಗಂತೂ ಅದರಿಂದ ಏನೂ ಪ್ರಾಫಿಟ್ ಇಲ್ಲ, ನಿಮಗೇ ಪ್ರಾಫಿಟ್ಟು, ನಿಮಗೇ ಯೂಸ್ ಆಗೋದು. ಸೊ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ಇಟ್ ಹಾರ್ಡ್ಲಿ ಟೇಕ್ಸ್ ಮೀ ಲೈಕ್ 1 hour 1.5 hour ಎಲ್ಲ ಎಡಿಟ್ ಮಾಡಿಕೊಂಡು ಅದನ್ನು ಹಾಕೋದಕ್ಕೆ. ಬಟ್ ಅದು ನಿಮಗೆ ಲೈಫ್ ಟೈಮ್ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ನನಗದ್ರಿಂದ ಯಾವುದೇ ಪ್ರಾಫಿಟ್ ಇಲ್ಲ, ಬಿಕಾಸ್ ನಾನು ಪ್ರತಿ ವಿಡಿಯೋದಲ್ಲೂ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ಅದಕ್ಕೆ ತುಂಬ ಜನಕ್ಕೆ ಪ್ರಾಫಿಟ್ ಆಗಿರೋದು ನನಗೆ ಗೊತ್ತು, ಬಟ್ ಹೊಸೊಬ್ಬರಿಗೆ ಗೊತ್ತಿರೋದಿಲ್ಲ. ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅನ್ಕೋತಾರೆ. ಬಟ್ ಟ್ರೈ ಮಾಡಿ ನೋಡಿ ಎಷ್ಟು ಚೇಂಜಸ್ ಕಾಣ್ತೀರಾ ಅಂತ. ಬಿಕಾಸ್ ಈಗ ನಾನು ಹೇಳೋದು ಮರ್ತೆ. ಇವಾಗ ಇಲ್ಲಿ ಎಲ್ಲರೂ ಇದನ್ನೇನು ಕನ್ಸಿಡರ್ ಮಾಡಿಬಿಡ್ತಾರೆ, ಅಯ್ಯೋ ಈ ಥರ ಬಂದ್ಬಿಡ್ತಾ ಏನಪ್ಪ ಮಾಡೋದು, ಹಿಂಗೆಲ್ಲ ಯೋಚನೆ ಮಾಡ್ತಾರೆ, ಓಕೆನಾ. ಈ ಟ್ಯಾರೋ ರೀಡಿಂಗ್ ಆಗಲಿ, ಜ್ಯೋತಿಷ್ಯ ಆಗಲಿ, ಇದೆಲ್ಲ ನಿಮಗೆ ಒಂಥರ ಇಂಡಿಕೇಷನ್. ದೇವರು ನಿಮಗೆ ಮುಂಚೆನೇ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಈ ಥರ ಆಗುತ್ತೆ ಅಂದರೆ. ಲೈಕ್ ಬೋರ್ಡ್ ಸೈನ್ಸ್. ಈಗ ನೀವೊಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀರ, ಅಲ್ಲಿ ಒಂದು ಸೈನ್ ಬೋರ್ಡ್ ಹಾಕಿರ್ತಾರೆ, ಏನು ಮುಂದೆ ರಸ್ತೆ ಚೆನ್ನಾಗಿಲ್ಲ ಅಂತ. ಸೊ ನಿಮಗೆ ಮುಂಚೆನೇ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಮುಂದೆ ರಸ್ತೆ ಚೆನ್ನಾಗಿಲ್ಲ, ಸೊ ಹುಷಾರಾಗಿ ಹೋಗಿ ಅನ್ನೋದು ಅರ್ಥ, ಓಕೆನಾ. ಸೊ ಅಲ್ಲೇನು ಸೈನ್ ಬೋರ್ಡೇ ಇರಲಿಲ್ಲ, ನೀವು ಹೋಗ್ಬಿಟ್ಟಲ್ಲಿ ಸ್ಕಿಡ್ ಆಗಿಬಿದ್ದು ಆಕ್ಸಿಡೆಂಟ್ ಆಗೋ ಇನ್ನೊಂದೇನೋ ಮತ್ತೊಂದು ಆಗೋದಕ್ಕಿಂತ ಮುಂಚೆನೇ ನಿಮಗೆ ಗೊತ್ತಾಯಿತು. ಸೊ ಈಗ ನೀವೇನು ಮಾಡ್ತೀರಾ, ಸ್ಲೋ ಆಗಿ ಹೋಗ್ತೀರಾ, ನಿಧಾನಕ್ಕೆ ಹೋಗ್ತೀರಾ, ಪ್ರೇಯರ್ ಮಾಡ್ಕೊಂಡು ಹೋಗ್ತೀರಾ. ಅಯ್ಯೋ ಅಲ್ಲಿ ಚೆನ್ನಾಗಿಲ್ಲ ಅಂತಪ್ಪ ದೇವರೇ, ಹೆಂಗಾದರೂ ಮಾಡಿ ಅದನ್ನು ದಾಟಿಸ್ಬಿಡಪ್ಪ ಅಂತ ಪ್ರೇಯರ್ ಮಾಡ್ಕೋತೀರಾ. ಸೊ ಇಲ್ಲೂ ಅಷ್ಟೇ, ಟ್ಯಾರೋ ಆಗಲಿ, ಜ್ಯೋತಿಷ್ಯ ಶಾಸ್ತ್ರ ಆಗಲಿ, ಪ್ರಶ್ನಾಶಾಸ್ತ್ರ ಆಗಲಿ, ವಾಟ್ ಎವರ್ ಇಟ್ ಇಸ್, ನಿಮಗೆ ಇದೊಂಥರ ಇಂಡಿಕೇಷನ್. ಸೊ ಯು ಹ್ಯಾವ್ ಟು ಟೇಕ್ ಡೂ ರೆಮಿಡೀಸ್ ಆ್ಯಂಡ್ ಗೇನ್. ಓಕೆ, ಸೊ ಇಲ್ಲಿ ಈಗ ನೆಗೆಟಿವ್ ಆಗಿ ತೊಗೊಬೇಡಿ, ದಯವಿಟ್ಟು ಬೇಜಾರಾಗಬೇಡಿ. ಯಾಕೆ ಈ ಸತಿ ಈ ಥರ ಕಾರ್ಡ್ಸ್ ಬಂದಿದೆ ಅಂತ. 100% ಇದು ನಿಮಗೆ ಒಳ್ಳೆಯದಕ್ಕೇ ಬಂದಿರೋದು. ಸೊ ನೀವು ಮುಂಚಿತವಾಗಿಯೇ ಪ್ರಿಪೇರ್ ಆಗಿ ಏನೇ ಬಂದರೂ ಸ್ಟ್ರಾಂಗ್ ಆಗಲಿ ಅಂತಲೇ ಈ ಕಾರ್ಡ್ಸ್ಗಳು ಬಂದಿರೋದು. ಜಾಬ್ ವಿಷಯದಲ್ಲಿ ಮಾತ್ರ ಆದಷ್ಟು ಕೇರ್ಫುಲ್ ಆಗಿರಿ. ನಿಮಗೆ ಬರೋ ಆಫರ್ ಲೆಟರ್ ಆಗಿರ್ಬೋದು, ಫೇಕ್ ಆಗಿರ್ಬೋದು, ಅಥವಾ ಫೇಕ್ ಕಂಪ್ನಿ ಕಾಲ್ಸ್ ಆಗಿರಬಹುದು, ಆರ್ ಯಾರಾದರೂ ದುಡ್ಡಿಸ್ಕೊಂಡು ಓಡೋಗ್ಬೋದು. ಸೊ ದುಡ್ಡು ಕೊಡೋಕ್ಕೂ ಮುಂಚೆ ಯೋಚನೆ ಮಾಡಿ. ಕೊಡೋ ದುಡ್ಡು ಈ ಸಲ ಬರದೇ ಇರಬಹುದು. ಆ್ಯಂಡ್ ಯಾರಾದರೂ ದುಡ್ಡಿಸ್ಕೊಂಡು ನಿಮಗೆ ಕೆಲಸ ಕೊಡಿಸ್ತೀನಿ ಅಂದರೆ ಅದಕ್ಕೆಲ್ಲ ನೀವು ಯಾರೂ ಕೈ ಹಾಕೋಕ್ಕೆ ಹೋಗಬೇಡಿ. ಬಿಕಾಸ್ ಫಸ್ಟ್ ಆಫ್ ಆಲ್ IT ಮಾರ್ಕೆಟ್ ಸ್ವಲ್ಪ ಡೌನ್ ಇದೆ. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಯಾರಾದರೂ ನಿಮಗೆ ಜಾಬ್ ಕೊಡಿಸ್ತೀನಿ ಹಾಗೆ ಹೀಗೆ ಅಂತಂದರೆ ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ, ಓಕೆ. ದೆನ್ ಈ ಥರ ಸ್ವಲ್ಪ ಜಾಬ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಲಾಸ್ ಆಗೋ ಥರ ಚಾನ್ಸಸ್ ಇದೆ. ಈ ಥರ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ದಯವಿಟ್ಟು ನೋಡ್ಕೊಳ್ಳಿ. 10 ಆಫ್ ಸ್ವಾರ್ಡ್ಸ್ ಅಂತಂದರೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ನಡೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಹುಷಾರಾಗಿರಿ. ಯಾರೇ ನಿಮಗೆ ಬಂದು ಏನೇ ಕೇಳಿದ್ರು ಒಂದು 10 ಸಲ ಯೋಚನೆ ಮಾಡಿ. ಸಿಂಪಲ್, ಓಕೆ. ಸೊ ಇಲ್ಲಿ ಸಾಯಿಬಾಬಾ ಅವ್ರು ಏನು ಹೇಳ್ತಿದ್ದಾರೆ, ಟರ್ನ್ ಯುವರ್ ಇನ್ಫಾರ್ಮೇಷನ್ ಇಂಟು ನಾಲೆಡ್ಜ್ ಬೈ ಪ್ರಾಕ್ಟಿಸಿಂಗ್ ವಾಟ್ ಯು ಹ್ಯಾವ್ ಲರ್ನ್ಡ್. ಇದು ಅದೇನೆ ನೋಡಿ, ನಿಮಗೆ ಇವಾಗ ಏನು ಇನ್ಫಾರ್ಮೇಷನ್ ಸಿಗ್ತಾ ಇದೆಯಲ್ಲ, ಇದನ್ನು ತೊಗೊಳ್ಳಿ. ನೀವು ಇನ್ಫಾರ್ಮೇಷನ್ನ ತೊಗೊಂಡು ಓಕೆ ಅಂತ ಅದ್ರ ಮೇಲೆ ವರ್ಕ್ ಮಾಡಿ, ಅದ್ರ ಮೇಲೆ ಕೆಲಸ ಮಾಡಿ. ಈಗ ನಿಮಗೆ ಗೊತ್ತಾಯ್ತಲ್ವಾ, ಈಗ ಯಾರಾದರೂ ಮೋಸ ಮಾಡುವಂಥ ಚಾನ್ಸ್ ಇದೆ ಅಂತ. ಈ ಇನ್ಫಾರ್ಮೇಷನ್ನ ತೊಗೊಳ್ಳಿ. ನಾಳೆ ಯಾರೋ ಬಂದುಬಿಟ್ಟು ನನಗೆ ಒಂದು 10,000 ಕೊಡು, ನನಗೆ ಈ ಥರ ಕಷ್ಟಕ್ಕೆ ಬೇಕಿದೆ ಅಂತ ಅಂದರೆ ಯೋಚನೆ ಮಾಡಿ. ಈಸ್ ಇಟ್ ದ ರೈಟ್ ಪರ್ಸನ್? ನಿಜವಾಗ್ಲೂ ಅವ್ರು ಕಷ್ಟದಲ್ಲಿದ್ದಾರೆ, ನಾಳೆ ಅವ್ರಿಗೆ ಕೊಡೋ ಕೆಪಾಸಿಟಿ ಇದೆಯಾ? ಯೋಚನೆ ಮಾಡಿ. ಸೊ ಅದನ್ನು ನೀವು ಯು ಹ್ಯಾವ್ ಟು ಚೇಂಜ್ ಮಾಡ್ಕೋಬೇಕು ನಿಮ್ಮ ಮೈಂಡ್ ಸೆಟ್ಟನ್ನು. ಬಾಬಾರವರು ಅದನ್ನೇ ಹೇಳ್ತಾ ಇರೋದು, ಆದಷ್ಟು ಹೋಲಿ ಬುಕ್ಸನ್ನು ಓದಿ ಅಂತ. ನಿಮ್ಮದು ಕ್ಯಾಸ್ಟ್ ಯಾವುದಿದೆ, ನಿಮ್ಮದು ಹೋಲಿ ಬುಕ್ಸ್ ಇರುತ್ತೆ, ಅದನ್ನು ನೀವು ಓದಬಹುದು.
ಸೊ ಭಗವದ್ಗೀತೆ ಓದೋದಾಗಲಿ ಅಥವಾ ಯಾವುದಾದ್ರೂ ಎಸ್ಪೆಷಲಿ ಹನುಮಾನ್ ಚಾಲೀಸ್ ಓದಿ. ಓಕೆನಾ, ಹೋಲಿ ಬುಕ್ ಅಂದ ತಕ್ಷಣ ಹೋಲಿ ಬುಕ್ ಅಂತಲೇ ಅಲ್ಲ, ಹನುಮಾನ್ ಚಾಲೀಸ್ ಓದೋದ್ರಿಂದ ನಿಮಗೆ ತುಂಬ ಪವರ್ ಬರುತ್ತೆ. ಆ್ಯಂಡ್ ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅನ್ನೋದಕ್ಕಿಂತ ಅದನ್ನು ಮಾಡುವಂಥ ಕೆಪಾಸಿಟಿ ನಿಮಗೆ ಬರುತ್ತೆ. ಓಕೆ, ಜಸ್ಟ್ ಟ್ರೈ ಮಾಡಿ ನೋಡಿ. ಎನಿ ಟೈಮ್ ಓದಬಹುದು ನೀವು, ಬಟ್ ಅದಕ್ಕೆ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಓದೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲಿ ಬೇಕೋ ಅಲ್ಲಿ ಕೂತು ಓದೋಕ್ಕೆ ಬರೋದಿಲ್ಲ. ಅದು ಪ್ರಾಕ್ಟೀಸ್ ಮಾಡಬೇಕು. ನೀವೀಗ ಏನು ಕಲಿತಾ ಇದ್ರಲ್ಲ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ, ಈಗ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಕಲ್ತಿರ್ತೀರ. ಓಕೆನಾ, ನನ್ನ ಸ್ಟೂಡೆಂಟ್ಸೇ ಇದ್ದಾರೆ. ಬಟ್ ಒಂದು ಹುಡುಗಿದು ಸಕ್ಸಸ್ ಸ್ಟೋರಿ ಶೇರ್ ಮಾಡ್ತೀನಿ ನಾನು, ಮದುವೆ ರಿಲೇಟೆಡು. ಬಟ್ ಅವ್ರ ಪರ್ಮಿಷನ್ ನಾನು ಇನ್ನೂ ಕೇಳಿಲ್ಲ. ಈಗ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಸೊ ಅವ್ರು ಕೇಳಿ ಮ್ಯಾರೇಜ್ ಮ್ಯಾನಿಫೆಸ್ಟೇಷನಿಂದು ನೋಡೋಣ, ಒಂದು ವಿಡಿಯೋ ಮಾಡ್ತೀನಿ. ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೀವು ಪ್ರಾಕ್ಟೀಸ್ ಮಾಡದೆ ಏನೂ ಬರೋದಿಲ್ಲ. ಲಾ ಆಫ್ ಅಟ್ರಾಕ್ಷನ್ ಕಲ್ತಿರ್ತೀರಿ. ಇವತ್ತು ಯಾವುದೋ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿರ್ತೀನಿ ನಾನು, 21 ಡೇಸ್ ಟೆಕ್ನಿಕ್ ಹೇಳ್ಕೊಟ್ಟಿರ್ತೀನಿ. 2 ಡೇಸ್ ಮಾಡಿಬಿಟ್ಟು ಅದನ್ನು ಹಾಗೆ ಬಿಟ್ಟರೆ ನೋ, ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಓಕೆ, ಸೊ ನೋಡಿ, ಈ ಥರ ಹುಷಾರಾಗಿರಿ. ಆದಷ್ಟು ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಡಿಸಿಷನ್ನ ಹುಷಾರಾಗಿ ತೊಗೊಳ್ಳಿ. ಓಕೆ, ಎಸ್, ಕಮಿಂಗ್ ಟು ಹೆಲ್ತ್ ಹೇಗಿದೆ ಈ ಒಂದು ಮಂತಲ್ಲಿ, ಏಪ್ರಿಲಲ್ಲಿ. ಸೊ ಅಚೀವ್ಮೆಂಟ್ ಏಪ್ರಿಲ್ ಅಂತ ನಾನು ಅನೌನ್ಸ್ ಮಾಡಿದ್ದು ಒಳ್ಳೆಯದೇ ಆಯಿತು. ನಾವು ಆದಷ್ಟು ಈ ಮಂತ್ ಅಚೀವ್ಮೆಂಟ್ ಮಾಡಬೇಕನ್ನೋ ಟೈಮ್ ಬಂದಿದೆ. ಆಪರ್ಚುನಿಟಿ, ಹೆಲ್ತಲ್ಲಿ ಏನು ಆಪರ್ಚುನಿಟಿ ಬರ್ತಿದೆ? ಕ್ವೀನ್ ಆಫ್ ಸ್ವಾರ್ಡ್ಸ್, ಸಾಯಿಬಾಬಾ ಅವ್ರ ಕಡೆಯಿಂದ ಸ್ಯಾಡ್ನೆಸ್ ಆ್ಯಂಡ್ ಗ್ಲಾಡ್ನೆಸ್ ಆರ್ 2 ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ಓಕೆ, ಇಲ್ಲಿ ನನಗೆ ಇಂಟ್ಯೂಟಿವ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಐ ಥಿಂಕ್ ಯಾರಾದರೂ ಫರ್ಟಿಲಿಟಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ, ಅಂದರೆ ಚೈಲ್ಡ್ ಬರ್ತ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ, ದೆನ್ ದಿಸ್ ಮಂತ್ ದೇರ್ ಕ್ಯಾನ್ ಬಿ ಎ ಗುಡ್ ನ್ಯೂಸ್ ಫಾರ್ ಯು ಗೈಸ್. ಅಥವಾ ಯಾರಾದರೂ ಹೆಣ್ಮಕ್ಳಿಗೆ ಸ್ವಲ್ಪ ಅವ್ರದ್ದು ಪರ್ಸ್ನಲಿ ಹುಡುಗಿರ್ ರಿಲೇಟೆಡ್ ಇಶ್ಯೂ ಇದ್ದರೆ ದೇರ್ ಕ್ಯಾನ್ ಬಿ ಎ ಚಾನ್ಸಸ್ ಆಫ್ ಹೀಲಿಂಗ್. ಓಕೆನಾ, ಹೀಲ್ ಆಗುವಂತಹ ಚಾನ್ಸ್ 100% ಇದೆ. ಆಪರ್ಚುನಿಟಿ ಅಂತ ಏನು ಬರ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ನಿಮ್ಮನ್ನು ನೀವು ಕೇರ್ ಮಾಡೋಕ್ಕೇ ಟೈಮ್ ಸಿಗದೇ ಇರೋ ಅಂತಹ ಮಂತ್ಗಳು ಪ್ರೀವಿಯಸ್ ಮಂತ್ಸ್ ಆಗಿತ್ತು. ಬಟ್ ಈ ಮಂತು ನಿಮ್ಮನ್ನು ನೀವು ಸೆಲ್ಫ್ ಕೇರ್ ಮಾಡ್ಕೋಬೋದು. ಒಳ್ಳೆ ಲೈಕ್ ಸುಖ ದುಃಖ ಎರಡೂ ಇರುತ್ತೆ ನಮ್ಮ ಲೈಫಲ್ಲಿ. ಓಕೆನಾ, ಹೆಲ್ತ್ ಅಂತ ಬಂದ ತಕ್ಷಣ ನಮಗೆ ದುಃಖ ಆದ ತಕ್ಷಣ ನೀವು ನೋಡ್ಬೋದು ನಮ್ಮ ಬಾಡಿ ಎಷ್ಟು ವೀಕ್ ಆಗುತ್ತೆ. ಅದೇ ನಾವು ಸುಖದಲ್ಲಿದ್ದಾಗ ನಮ್ಮ ಬಾಡಿ ಆಟೋಮೆಟಿಕಲಿ ಲೈಕ್ ವೆಯ್ಟ್ಗೆ ಏನಾಗುತ್ತೆ ಅನ್ನೋದಕ್ಕಿಂತ ತುಂಬ ಚಾರ್ಮಿಂಗ್ ಇರುತ್ತೆ ಮುಖದಲ್ಲಿ. ಓಕೆ, ತುಂಬ ಚಾರ್ಮಿಂಗ್ ಆಗಿರ್ತೀವಿ, ಖುಷಿಯಾಗಿರ್ತೀವಿ, ಸಂತೋಷವಾಗಿರ್ತೀವಿ. ಆವಾಗ ನಮ್ಗೆ ಯಾವುದೇ ಬಾಡಿ ಪೇಯ್ನು ಬರೋದಿಲ್ಲ, ಏನಿಲ್ಲ. ಬಟ್ ಬ್ಯಾಡ್ ಟೈಮ್ ಅಂತ ಬಂದಾಗ ನಮಗೆ ಬಾಡಿ ಪೇಯ್ನ್ ಬರುತ್ತೆ, ತಲೆನೋವು ಬರುತ್ತೆ, ಇನ್ನೊಂದು ಬರುತ್ತೆ, ಮತ್ತೊಂದು ಬರುತ್ತೆ. ನಮಗೆ ಅದು ಊಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ದಟ್ ಈಸ್ ಬಿಕಾಸ್ ನಮ್ಮ ಮನಸ್ಸು ಸರಿ ಇರೋದಿಲ್ಲ. ಓಕೆನಾ, ಸೊ ಆಪರ್ಚುನಿಟಿ ಅಂತ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಟ್ ಕ್ಯಾನ್ ಬಿ ಲೈಕ್ ಯಾವುದಾದ್ರೂ ಫ್ರೀ ಬ್ಲಡ್ ಟೆಸ್ಟ್ ಕೊಡೋದು, ಏನಾದರೂ ಚಾನ್ಸ್ ನಿಮಗೆ ಸಿಗ್ಬೋದು. ಅಥವಾ ಎಲ್ಲಾದರೂ ಕ್ಯಾಂಪ್ ಹಾಕಿರ್ತಾರಲ್ಲ, ಅಲ್ಲೆಲ್ಲ ಹೋಗಿ ಏನಾದರೂ ನಿಮಗೆ ಸೆಲ್ಫ್ ಚೆಕಪ್ ಮಾಡಿಸೋ ಥರ ಆಗಿರಬಹುದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಬಟ್ ಆ್ಯಂಡ್ ಈ ಮಂತ್ ನೀವು ತುಂಬ ಹೀಲ್ ಆಗ್ತೀರಾ ಆರೋಗ್ಯದ ವಿಷಯದಲ್ಲಿ. ಸೊ ಮಹಾಮೃತ್ಯುಂಜಯ ಮಂತ್ರನ ಆದಷ್ಟು ಚಾಂಟ್ ಮಾಡಿ. ದಟ್ ಈಸ್ ಮಹಾಮೃತ್ಯುಂಜಯ ಮಂತ್ರ ಅಂತ ಹೇಳಿದ ತಕ್ಷಣ ಸ್ವಲ್ಪ ಹೆದರ್ಕೊಂಡ್ಬಿಡ್ತಾರೆ. ಮಹಾಮೃತ್ಯುಂಜಯ ಮಂತ್ರನ ಸಾವಿಗೆ ಹತ್ರವಾದವ್ರಿಗೆ ಹೇಳ್ಕೊಬೇಕು ಅನ್ನೋ ಹಂಗಲ್ಲ. ಅದು ಅದರಲ್ಲಿರೋ ವೈಬ್ರೇಷನ್ನೇ ಬೇರೆ. ಅದು ಎಂಥ ಪೇಯ್ನ್ ಇದ್ರೂ, ಎಂಥ ನೋವಿದ್ರೂ ಕೂಡ ನಿಮಗೆ ಹೀಲ್ ಮಾಡುತ್ತೆ. ಸಣ್ಣ ಪುಟ್ಟ ಜ್ವರ ಇದ್ದಾಗಲೂ ಕೂಡ ನೀವು ಅದನ್ನು ಹೇಳ್ಕೊಬಹುದು. ಬಟ್ ಈ ಮಂತಲ್ಲಿ ನನಗೇನೋ ಯಾರಿಗೂ ಜ್ವರ ಕೂಡ ಬರುತ್ತೆ ಅನಿಸ್ತಾ ಇಲ್ಲ. ಚೆನ್ನಾಗಿದೆ ಈ ತಿಂಗಳು ಆರೋಗ್ಯಕ್ಕೆ. ಸೊ ಸೆಲ್ಫ್ ಕೇರ್ ಏನಿದೆ ನೋಡ್ಬಿಡೋಣ. ಬಿಲ್ಡ್ ಸ್ಟ್ರೆಂತ್. ಎಸ್, ಎಲ್ಲೋ ಒಂದು ಕಡೆ ನೀವು ಚೆನ್ನಾಗಿ ವರ್ಕೌಟ್ ಮಾಡೋಕ್ಕೆ ಅದಕ್ಕೆಲ್ಲ ಟೈಮ್ ಸಿಗಬಹುದು ಅಂತ ಅನಿಸುತ್ತೆ ಈ ಸಲ. ಸೊ ಎಜುಕೇಷನ್, ಲವ್, ಮನಿ ಆ್ಯಂಡ್ ಹೆಲ್ತ್ ಎಲ್ಲದಕ್ಕೂ ಸೇರಿ ಬಿಲ್ಡ್ ಸ್ಟ್ರೆಂತ್ ಅಂತ ಬಂದಿದೆ. ಬಿಕಾಸ್ ಆಲ್ಮೋಸ್ಟ್ ನಮಗೆ ಲವ್ ಮತ್ತು ಜಾಬಿಗೆ ಸ್ವಲ್ಪ ನೆಗೆಟಿವ್ ಆಗಿ ಬಂದಿದೆಯಲ್ವ. ಸೊ ಸ್ಟ್ರಾಂಗ್ ಆಗಿ ಅಂತ ನಾನು ಹೇಳಿದೆ. ಇಲ್ಲಿ ಸೆಲ್ಫ್ ಕೇರಲ್ಲೂ ಕೂಡ ಅದೇ ಬಂದಿದೆ. ನಿಮ್ಮ ಒಂದು ಸ್ಟ್ರೆಂತ್, ಬಾಡಿ ಸ್ಟ್ರೆಂತ್, ಮನಸ್ಸಿನ ಸ್ಟ್ರೆಂತ್, ಮೈಂಡಿನ ಸ್ಟ್ರೆಂತನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು? ನೀವೇ ಸ್ಟ್ರಾಂಗ್ ಆಗಬೇಕು. ಇಲ್ಲ, ಚೇಂಜ್ ಆಗುತ್ತೆ, ಹೀಗೆ ಇರೋದಿಲ್ಲ, ಕಾಲಚಕ್ರ ತಿರುಗಲೇಬೇಕು. ಓಕೆ, ನಮ್ಮ ಸೇಂಟ್ ಎಕ್ಸ್ಪೆಡೈಟ್ ಕಡೆಯಿಂದ ಏನು ಮೆಸೇಜ್ ಇದೆ ನೋಡೋಣ. ದಟ್ ಈಸ್ ಬಿಕಾಸ್ ಅವ್ರದ್ದು ಫೀಸ್ಟ್ ಇದೆ ಅಂತ ನಾನು ಹೇಳಿದ್ನಲ್ಲ, ಹಾಗಾಗಿ ನಾನು ಬುಕ್ ಆಫ್ ಆನ್ಸರ್ಸಲ್ಲಿ ಸೇಂಟ್ ಎಕ್ಸ್ಪೆಡೈಟ್ ಅವ್ರ ಕಡೆಯಿಂದ ಆನ್ಸರ್ನ ತೆಗಿತಾ ಇದ್ದೀನಿ. ಸೊ ಇದು ಓವರಾಲ್ ನಿಮಗೆ ಏಪ್ರಿಲ್ ಹೇಗಿರುತ್ತೆ ಅಂತ ಓವರಾಲಲ್ಲಿ ನಾನು ಮೆಸೇಜನ್ನ ತೆಗಿತೀನಿ.
ವೆಯ್ಟ್ ಫಾರ್ ಅ ಬೆಟರ್ ಆಫರ್. ಎಲ್ಲ ಕಡೆನೂ ಬೆಟರ್ ಅಂತ ಬರ್ತಿದೆ. ನನಗೆಲ್ಲೋ ಒಂದು ಕಡೆ ಗೈಸ್ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ತುಂಬ ಚಿಕ್ಕ ಪುಟ್ಟ ವಿಷಯಗಳಿಗೆ ಕಮಿಟ್ ಆಗಿಬಿಡ್ತಿದ್ದೀರಾ. ಅಯ್ಯೋ ಅದು ಆವಾಗ ಸಿಕ್ಕಿರಲಿಲ್ಲ, ಅಟ್ಲೀಸ್ಟ್ ಇವಾಗ ಸಿಕ್ಬಿಟ್ಟಿದೆ, ಲೈಕ್ ಹೋಗ್ಬಿಡೋಣ ಮಾಡಿಬಿಡೋಣ ಅಂತ ಯೋಚನೆ ಮಾಡಿ ನಿಮಗೇ ಗೊತ್ತಾಗಬಹುದು. ಬಿಕಾಸ್ ಇಲ್ಲಿ ನಾನು ಪ್ರತಿಯೊಂದು ಇದನ್ನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ ಸಾವಿರಾರು ಜನ ವೀಡಿಯೋನ ನೋಡ್ತಾರೆ. ನಿಮ್ಮ ಲೈಫಲ್ಲಿ ನೀವು ಏನೋ ಒಂದಕ್ಕೆ ಕಮಿಟ್ ಆಗೋಕ್ಕೆ ಹೊರಟಿದ್ದೀರಾ, ಅಥವಾ ಮುಂದೆ ಬರೋ ಡೇಸಲ್ಲಿ ಬಂದುಬಿಟ್ರೆ ಸಾಕಪ್ಪ ನಾನು ಕಮಿಟ್ ಆಗಿಬಿಡ್ತೀನಿ, ಅದು ಸಿಕ್ಬಿಟ್ರೆ ಸಾಕಪ್ಪ ಅದನ್ನು ತೊಗೊಂಡ್ಬಿಡ್ತೀನಿ ಅಂತ ತುಂಬ ಯೋಚನೆಗಳು ನಿಮಗೆ ಬರ್ತಿದೆ ಅನಿಸುತ್ತೆ. ನನಗೆಲ್ಲೋ ನಿಮಗೆ ತುಂಬ ಬೆಟರ್ ಆಫರ್ ಬರೋ ಥರ ಇದೆ. ನಿಮ್ಗೆ ಅನಿಸ್ಬಹುದು ನಾನು ಇದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ನನ್ನ ಟೈಮೆಲ್ಲ ವೇಸ್ಟ್ ಆಗಿಬಿಡುತ್ತೆ ಬೇಡ ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ, ಆ ಥರ ಏನಿಲ್ಲ. ಸೊ ಆದಷ್ಟು ವೆಯ್ಟ್ ಮಾಡಿ, ತಾಳಿದವನು ಬಾಳಿಯಾನು. ಓಕೆ, ಸೊ ಸೇಂಟ್ ಎಕ್ಸ್ಪೆಕ್ಟೆಡ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ವೆಯ್ಟ್ ಫಾರ್ ದ ಬೆಟರ್ ಆಫರ್. ಐ ಫೀಲ್ ಲೈಕ್ ನಿಮ್ಮ ಲೈಫಲ್ಲಿ ಎಲ್ಲೋ ಮಿರಾಕಲ್ಲೇ ನಡೆಯೋ ಥರ ಇದೆ. ಬಟ್ ಡೋಂಟ್ ಏನೋ ಚಿಕ್ಕದಕ್ಕೆ ಯಾವುದಕ್ಕೋ ಕಮಿಟ್ ಆಗಬೇಡಿ. ದಯವಿಟ್ಟು ಯೋಚನೆ ಮಾಡಿಕೊಂಡು ದೊಡ್ಡ ವಿಷಯಕ್ಕೆ ಕಾಯಿರಿ. ಪೆಂಡುಲಮ್ ರೆಡಿ ಇದೆ. ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಏನು ಪ್ರಶ್ನೆ ಇದೆ ದಯವಿಟ್ಟು ಕೇಳಿ ನೋಡೋಣ. ಪೆಂಡುಲಮ್ ಕಡೆಯಿಂದ ಏನು ಆನ್ಸರ್ ಬರುತ್ತೆ ಅಂತ ನೋಡೋಣ. ಸೊ ಐ ಹೋಪ್ ನಿಮ್ಮ ಕ್ವೆಶ್ಚನ್ ರೆಡಿ ಇದೆ ಅನ್ಕೋತೀನಿ. ಪೆಂಡುಲಮಲ್ಲಿ ಕೇಳ್ಕೊಳ್ಳಿ. ಈ ತಿಂಗಳು ನಿಮ್ಗೇನಾಗಬೇಕು ಅದು ಆಗುತ್ತಾ ಇಲ್ವಾ ನೋಡೋಣ. ಸೊ ಮೇ ಬಿ ಅಂತ ಬರ್ತಾ ಇದೆ. 50-50 ಇದು 50% ಆದರೂ ಆಗ್ಬೋದು, ಇಲ್ದಿದ್ರೆ ಇಲ್ಲ ಅಂತ. ಸೊ ಏಪ್ರಿಲ್ ಮಂತ್ ಡಿಕ್ಲರೇಷನ್ ಡೋಂಟ್ ಫರ್ಗೆಟ್, ಬಿಕಾಸ್ ಮಂತ್ ಡಿಕ್ಲರೇಷನಲ್ಲಿ ನಿಮಗೆ ಮಿರಾಕಲ್ಸ್ನ ನೋಡ್ಬೋದು ನೀವು. ಓಕೆನಾ? ಎಸ್, ಬರ್ಡೇ ರೀಡಿಂಗ್ ಇದೆ. ಯಾರೆಲ್ಲ ಬರ್ಡೇ ಇದೆ ವೆಯ್ಟ್ ಮಾಡಿ. ಆ್ಯಂಡ್ ಲಾಸ್ಟ್ ಮಾರ್ಚಲ್ಲಿ ಬರ್ಡೇ ವಿಶಸ್ ಮಾಡಿದ್ದೆ. ಯಾರು ಕಾಮೆಂಟ್ ಹಾಕಿದರೆ ಅವರೆಲ್ಲರಿಗೂ ಬರ್ಡೇ ವಿಶಸ್ ಮಾಡಿದ್ದೆ. ಸೊ ನಿಮ್ಮ ಬರ್ಡೇ ಏಪ್ರಿಲಲ್ಲಿದ್ದರೆ ನನಗೆ ಕಾಮೆಂಟ್ಸಲ್ಲಿ ಹೇಳಿ, ಆ್ಯಂಡ್ ನಿಮಗೆ ಬರ್ಡೇ ರೀಡಿಂಗ್ನ ನಾನು ಮಾಡ್ತೀನಿ. ಸೊ ಯಾರ್ದೆಲ್ಲ ಏಪ್ರಿಲಲ್ಲಿ ಬರ್ಡೇ ಇದೆ, ಐ ವಿಶ್ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲ ವಿಶಸ್ಸು ಫುಲ್ಫಿಲ್ ಆಗಲಿ ಅಂತ ನಾನು ಪ್ರೇ ಮಾಡ್ಕೋತೀನಿ ಯೂನಿವರ್ಸಲ್ಲಿ. ನೀವು ಅಂದ್ಕೊಂಡಿದ್ದೆಲ್ಲ ವಿಶಸ್ಸು ಫುಲ್ಫಿಲ್ ಮಾಡಿಕೊಡ್ಲಿ ಯೂನಿವರ್ಸು. ಹಾಗೆಯೇ ನಿಮ್ಮ ಬರ್ಡೇ ದಿನ ಜಸ್ಟ್ ಒಂದು ನೋಟನ್ನು ಬರೀರಿ ಯೂನಿವರ್ಸಿಗೆ, ಥ್ಯಾಂಕ್ ಯು ಯೂನಿವರ್ಸ್, ಇವತ್ತು ನನ್ನ ಬರ್ಡೇ ತುಂಬ ಚೆನ್ನಾಗಾಯಿತು. ಅಥವಾ ಏಪ್ರಿಲ್ 1ನೇ ತಾರೀಕು ಕೂಡ ನೀವು ಬರೀಬಹುದು, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಬರ್ಡೇ ತುಂಬ ಚೆನ್ನಾಗಾಯಿತು, ನನಗೆ ಅವ್ರು ಗಿಫ್ಟ್ ಕೊಟ್ಟರು, ಇವ್ರು ಗಿಫ್ಟ್ ಕೊಟ್ಟರು. ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಬರ್ಕೊಳ್ಳಿ. ನೋಡೋಣ ಯೂನಿವರ್ಸ್ ನಿಮಗೆ ಬ್ಲೆಸ್ಸಿಂಗ್ಸ್ನ ಕೊಡಬಹುದು. ಹಾಗೆ ಕಾರ್ಡಲ್ಲಿ ಏನಿದೆ ಅಂತ ನೋಡೋಣ. ಕಿಂಗ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಏಂಜಲ್ಸ್ ಕಡೆಯಿಂದ ಲುಕ್ ಫಾರ್ ಅ ಸೈನ್. ಓಕೆ, ಕಿಂಗ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ನಿಮ್ಮ ಈ ಬರ್ಡೇ ತುಂಬ ಒಳ್ಳೆ ಬ್ಲೆಸ್ಸಿಂಗ್ಸ್ನ ಸಿಕ್ಕಿದೆ. ಡೋಂಟ್ ವರಿ. ನನಗಿಲ್ಲಿ ನಿಮ್ಮ ಈ ಬರ್ಡೇ ಫಿನಾನ್ಷಿಯಲಿ ನಿಮ್ಮನ್ನು ಅಪ್ಡೇಟ್ ಮಾಡುತ್ತೆ, ಫಿನಾನ್ಷಿಯಲಿ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ನೀವು ಫಿನಾನ್ಷಿಯಲಿ ಅಷ್ಟು ಸ್ಟ್ರಾಂಗ್ ಇಲ್ಲ ಅನ್ಕೋತೀನಿ, ಬಟ್ ಲೈಕ್ ಮಿರಾಕ್ಯುಲಸ್ ವೇಯಿಂದ ನಿಮಗೆ ಹಣ ಸಿಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಗಿಫ್ಟ್ ಟು. ಯಾರಾದರೂ ನಿಮಗೆ ದುಡ್ಡು ಕೂಡ ಕೊಡಬಹುದು, ಏನಾದರೂ ನಿಮ್ಗೆ ಬೇಕಿರೋದನ್ನು ತಗೋ ಅಂತ ನಿಮಗೆ ದುಡ್ಡು ಕೂಡ ಕೊಡಬಹುದು. ಆ್ಯಂಡ್ ಲುಕ್ ಫಾರ್ ಎ ಸೈನ್ ಅಂತ ಇದೆ. ಮೇ ಬಿ ನಿಮ್ಮ ಬರ್ಡೇ ದಿನ ನಿಮಗೆ ಫೆದರ್ ಆಗಲಿ ಅಥವಾ ಏಂಜಲ್ ನಂಬರ್ ಆಗಲಿ ಏನಾದರೂ ಕಾಣಿಸ್ಬಹುದು ಅಂತ ನನಗನ್ಸುತ್ತೆ. ಡೋಂಟ್ ಮಿಸ್ ದಟ್ ಸೈನ್. ಸೊ ಸಿಕ್ಕ ಮೇಲೆ ಹೇಳಿ ಹೇಗಿತ್ತು ಸೈನು, ಏನು ಸಿಕ್ತು ಅಂತ ಕಾಮೆಂಟ್ಸಲ್ಲಿ ನನಗೆ ವಾಪಸ್ ಬಂದುಬಿಟ್ಟು ಈ ವಿಡಿಯೋಗೆ ತಿಳಿಸಿ. ಏನು ಏಂಜಲ್ ನಂಬರ್ ಕಾಣಿಸ್ತಾ, ಯಾವ್ದು ಕಾಣಿಸ್ತು ಅಂತ. ಬಟ್ ನೀವೇ ಹುಡ್ಕೋಕೆ ಹೋಗ್ಬೇಡಿ. ಹಾಗೆ ಫೆದರು ಅಷ್ಟೇ, ಆದಾಗ ಅದೇನೇ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರನೇ ಫ್ಲೈ ಆಗಬೇಕು, ಅಥವಾ ನಿಮ್ಮ ಹತ್ರ ಕಾಲ ಹತ್ರನೋ ಬೀಳೋದು ಏನೋ ಈ ಥರ ಆದರೆ ಮಾತ್ರ ಅದು ಸೈನು. ಬಟರ್ಫ್ಲೈ ಕೂಡ ಒಂದು ಏಂಜಲ್ ಸೈನ್. ಓಕೆ, ಸೊ ಬಟರ್ಫ್ಲೈ ನಿಮ್ಮ ಹತ್ರ ಸುತ್ತ ಬಂದುಬಿಟ್ಟು ಲೈಕ್ ಎಲ್ಲೋ ಹೋಗ್ತಿದ್ದಿದ್ದು ಬಟರ್ಫ್ಲೈ ಆಲ್ ಆಫ್ ಅ ಸಡನ್ ಬಂದುಬಿಟ್ಟು ನಿಮ್ಮ ಸುತ್ತ ಇರೋದ್ರೆ ದ್ಯಾಟ್ ಈಸ್ ಆಲ್ಸೋ ಆನ್ ಏಂಜಲ್ ಸೈನ್. ಓಕೆ, ಆ್ಯಂಡ್ ಅಲ್ಲೆಲ್ಲೂ ಬಟರ್ಫ್ಲೈ ಇರೋದಿಲ್ಲ. ಸಡನ್ನಾಗಿ ನೀವು ಎಷ್ಟೊಂದು ಬಟರ್ಫ್ಲೈನ ನೋಡ್ಬಿಡ್ತೀರ. ಬಟರ್ಫ್ಲೈ ಅಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಚಿಟ್ಟೆನ ನೀವು ಸಡನ್ನಾಗಿ ನೋಡಿದ್ರೆ ದೆನ್ ಇಟ್ ಈಸ್ ಆಲ್ಸೋ ಆನ್ ಏಂಜಲ್ ಸೈನ್. ಓಕೆ, ಲುಕ್ ಫಾರ್ ಸೈನ್ ಆನ್ ಯುವರ್ ಬರ್ಡೇ. ಈ ಬರ್ಡೇ ನಿಮಗೆ ಫಿನಾನ್ಷಿಯಲ್ ಅಬಂಡೆನ್ಸ್ ತುಂಬ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಧಾಮ್ ಧೂಮಾಗಾಗಲಿ ನಿಮ್ಮ ಬರ್ಡೇ ಅಂತ ನಾನು ವಿಶ್ ಮಾಡ್ತೀನಿ. ಸರ್ಪ್ರೈಸಿಂಗ್ ಫ್ಯಾಕ್ಟ್ಸ್ ಕೂಡ ಇದೆ. ಸೊ ವಿಶ್ ಯು ಆಲ್ ಗುಡ್ ಲಕ್. ಥ್ಯಾಂಕ್ ಯು.